ತಂದೆಯವರ ಹೆಸರು ಹೇಗೆ? ಗೋಪಾಲಕೃಷ್ಣ ಬಲ್ಯಾಯ. ಪಂಡಿತರು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು. ಈಶ್ವರಂಗಳದಲ್ಲಿ ಇದಲ್ಲ ಜ್ಯೋತಿಷ ಏನಾದ್ರು ಹೇಳ್ತಾ ಇದ್ರೆ? ಜ್ಯೋತಿಷ ಅವರು ಇತ್ತು. ಪಂಡಿತರ ಮನೆ ಅಂತ ಹೇಳಿದ್ರೆ ಇದೊಂದೇ ಗೊತ್ತಾಗ್ತಿಲ್ಲ. ಪಂಡಿತರು ಅಂತ ತಿರುಗ್ಬಿಟ್ಟೆ ಪಂಜಿಂದು. ಮಾತೆರೆಗಳ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ಇವತ್ತೊಂದು ಸ್ಪೆಷಲ್ ಆಗಿರುವಂತಹ ಒಂದು ವಿಡಿಯೋದ ಜೊತೆ ನಾನು ನಿಮ್ಮೆಲ್ಲರ ಮುಂದೆ ಬಂದಿದ್ದೇನೆ. ಇವತ್ತು ನಾನು ಈಶ್ವರಮಂಗಲದ ಹತ್ರ ಇಲ್ಲಿ ಪಡುವನ್ನೂರು ಗ್ರಾಮದ ಕೂರ್ಮತರ್ಕ ಇಲ್ಲಿದ್ದೇನೆ. ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದು ಹಳೆಯ ಕಾಲದ ಒಂದು ವಿಶೇಷವಾಗಿರುವಂತಹ ವಿಶೇಷ ಶೈಲಿಯಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಕೆರೆಯನ್ನು ನಿಮ್ಗೆಲ್ಲರಿಗೂ ಪರಿಚಯ ಮಾಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ. ಇವತ್ತು ನಮ್ಗೆ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಜೊತೆ ರತ್ನಕುಮಾರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಸ್ನೇಹಿತರೆ. ಅವರನ್ನು ಆತ್ಮೀಯವಾಗಿ ಇವತ್ತಿನ ವಿಡಿಯೋಗೆ ಸ್ವಾಗತ ಮಾಡಿಕೊಳ್ಳುವ. ನಮಸ್ತೆ ಸರ್. ನಮಸ್ತೆ ಸರ್. ಇದು ನಿಮ್ಮದೇನ ಸರ್ ಜಾಗ? ಹೌದು, ನಿಮ್ಮದೇ. ಅಡಿಕೆ, ತೆಂಗು, ಬಾಳೆ, ಕೊಕ್ಕೋ ಮತ್ತೆ ಗೇರು ಇದೆಲ್ಲ ಹಾಗೆಲ್ಲ ವಿಷಯ ಸ್ವಲ್ಪ ಸ್ವಲ್ಪ ಉಂಟು. ಎಷ್ಟು ಕೆರೆ ಉಂಟು ನಿಮ್ಗೆ ಇಲ್ಲಿ? ಕೆರೆ ಈಗ ಎರಡು ಉಂಟು. ಮತ್ತೊಂದು ಅದು ಒಂದು ಚೆಕ್ ಡ್ಯಾಮ್ ಟೈಪ್ ಅಂದ್ರೆ ಇದರ ನಂತರ ಅದನ್ನು ಕಟ್ಟಿ ಅದನ್ನು ಸಹ ನೀರು ಸ್ಟಾಕ್ ಮಾಡುವಂತ. ಅಂದ್ರೆ ಎರಡು ನೀರು ಸ್ಟಾಕ್ ಮಾಡುವಂತ. ಮತ್ತೊಂದು ಸೆಪರೇಟ್ ಕೆರೆ ಉಂಟು. ಸೆಪರೇಟ್ ಅಂದ್ರೆ ಟೋಟಲ್ ಮೂರು ಕೆರೆ ಉಂಟು. ಅಂತಲೂ ಇದೊಂದು ಬಹಳ ವಿಶೇಷ ಶೈಲಿಯಲ್ಲಿ ನಮಗೆ ಕಾಣ್ತಾ ಉಂಟು. ಇದು ಎಷ್ಟು ವರ್ಷ ಹಳೆಯ ಕೆರೆ ಸರ್? ಇದು ಸಾಧಾರಣ ಒಂದು 60-70 ವರ್ಷದ ಮೊದಲನ ತಂದೆಯವರ ಕಾಲದಲ್ಲಿ ಕಟ್ಟಿದಂತ ಕೆರೆ. ತಂದೆಯವರ ಕಾಲದಲ್ಲಿ ಕಟ್ಟಿದ ಕೆರೆ. ಹೌದು. ಕಲ್ಲು ಮತ್ತು ಮಣ್ಣಲ್ಲಿ ಕಟ್ಟಿದಂತ ಕೆರೆ. ಇದು ಕಲ್ಲು ಸಿಮೆಂಟ್ ಉಪಯೋಗ ಮಾಡ್ಲಿಲ್ಲ. ಇದು ಮೊದಲನ ಕೆರೆಯ ಫುಲ್ ಸೈಡ್ ಸೈಡ್. ಇದು ಮುರಗಲ್ಲು ಅಂತ ಹೇಳ್ತೇವೆ. ಅದು ಮುರ ಅಲ್ಲ, ಇದು ಕರಿಗಲ್ಲು. ಅಂದ್ರೆ ನೀರು ಅಂದ್ರೆ ಹಾಸು ಪಾದ ಇದು. ಅಂದ್ರೆ ಯಾಕಂದ್ರೆ ಇದರಲ್ಲಿ ನೀರು ಲೀಕೇಜ್ ಆಗುದಿಲ್ಲ. ಈಗ ಖಾಲಿಯಿಂದ ಕೆರೆ ಇದ್ದರೆ ನಾವು ನೀರು ತನ್ನಷ್ಟೇ ಲೀಕೇಜ್ ಆಗುತ್ತೆ. ಆ ತರ ಲೀಕೇಜ್ ಆಗುದಿಲ್ಲ. ಇದು ಇದ್ರು ಸಹ ಇದು ಅದರಲ್ಲಿ ಇಂಗುವಂತ ವ್ಯವಸ್ಥೆ ಇಲ್ಲ. ಆದ್ರೆ ಅಷ್ಟು ಸ್ಟಾಕ್ ಆಗುವಂತ ಲೀಕೇಜ್ ಆಗಿ ಹೋಗುವಂತ ವಿಷಯ ಇಲ್ಲ. ಹೌದು. ಅಂದ್ರೆ ಹಾಸು ಪಾದೆ, ಪಾದೆ ಮಿಡ್ಲಲ್ಲಿ ಕೆರೆ ಇರುವಂತ. ಹೌದು. ಪಾದೆಯ ನಡುವಲ್ಲಿ ಕೆರೆ ಇರುವುದು. ಮತ್ತೆ ಅದರಲ್ಲಿ ಸೊರಂಗ ತೆಗೆದು ಸೊರಂಗ ಉಂಟು. ಸೊರಂಗ ಇಲ್ಲಿ ಸೈಡ್ ಅಲ್ಲಿ ನೋಡ್ತಾ ಇದ್ದೀವಿ ಸೊರಂಗ. ಹೌದು. ಅಂದ್ರೆ ಮೇಲೆ ಉಂಟ, ಉಬ್ಬಲಿ ಸ್ವಲ್ಪ ಓಪನ್. ಅದು ಮೇಲಿನ ಭಾಗ ಮಾತ್ರ, ಕೆಳಗೆ ಫುಲ್ ಇದರ ಈ ಕೆರೆ ಅಷ್ಟೇ ಡೌನ್ ಅಲ್ಲಿ ಉಂಟು. ಮತ್ತೆ ಒಳಗೆ ಸಹ ಒಂದು ಸಣ್ಣ ಹೊಂಡ ಉಂಟು. ಕೆರೆ ಅದೀಗ ಅಂದ್ರೆ ಈ ಕೆರೆ ಒಳಗೆ ಸಹ ಮೊದಲು ಅಂದ್ರೆ ನೀರು ಕಡಿಮೆ ಆಗುವ ಟೈಮಲ್ಲಿ ಪಂಪಲ್ಲಿ ನೀರು ಮೇಲೆ ಎತ್ತುವಂತ ಅಲ್ಲಿ ಅದರಲ್ಲಿ ಒಂದು ಹೊಂಡ. ಕೆರೆ ಒಳಗಡೆ ಇನ್ನೊಂದು ಹೊಂಡ. ಅದು ದೊಡ್ಡ ಟೈಪ್ ಅಲ್ಲ, ಸಣ್ಣದು. ಸಣ್ಣ ಟೈಪ್. ಅದ್ರಲ್ಲಿ ಹೊರತೆ ಉಂಟು. ಈ ಲಾಸ್ಟ್ ಗೆ ನೀರಿಲ್ಲ ಅಂತ ಹೇಳಿದ್ರೆ ಪಂಪಲ್ಲಿ ಅದನ್ನ ಇದಕ್ಕೆ. ಕೆರೆ ಒಳಗಡೆ ಇರುವಂತ ಈ ಕೆರೆಯಲ್ಲಿ ಕರ್ಗಲ್ ಇರೋದು ಅಥವಾ ಮಣ್ಣಿನ? ಅಲ್ಲಿ ಕರ್ಗಲು ಮಣ್ಣು. ಅದು ದೊಡ್ಡ ಹೊಂಡ ಅಲ್ಲ, ಒಂದು ಇಷ್ಟ ಆಗುವ ಒಂದು ಅರ್ಧ ಕಾಲುವಾಸಿ. ಅದರಲ್ಲಿ ಮಣ್ಣು ಕೂಡ ಮಿಕ್ಸ್ ಆಗಿ ಮಿಕ್ಸ್ ಮಣ್ಣು. ಈ ಪಾದೆಯ ಕೆಳಗೆ ಒಂದು ಸೈಡ್ ಮಾತ್ರ ಬೇರೆ, ಇದು ಸಪರೇಟ್ ಅಲ್ಲ. ಇದು ಈಚೆ ಸೈಡ್ ಒಂದು ಸೈಡ್ಗೆ ಹಾಸು ಪಾದೆ, ಒಂದು ಸೈಡ್ ಅಲ್ಲಿ ಸ್ವಲ್ಪ ಇದು ಅಲ್ಲಿ ನಾವು ಹೊಂಡ ಮಾಡಿ ಅದು ಸಹ ಉಪಯೋಗ ಉಂಟು. ಲಾಸ್ಟ್ ಹೊರತೆ ಉಂಟು. ಅದ್ರಲ್ಲಿ ಹೊರತೆ ಉಂಟು. ಅದರಿಂದ ಹೊರತೆ ಅಂದ್ರೆ ಇದಕ್ಕೆ ನೀವು ಸಪರೇಟ್ ಆಗಿ ಹೊರಗಡೆಯಿಂದ ಬೇರೆ ಹೊರಗಡೆ ನೀರು ಬರ್ತಾ ಉಂಟು. ಮಳೆಗಾಲದಲ್ಲಿ ಈಗ ಸಹ ಉಂಟು. ಮಾರ್ಚ್ ವರೆಗೆ ನೀರು ಬರ್ತದೆ. ಕಾಡಿನ ನೀರು. ಹೌದು, ಕಾಡಿನ ನೀರು ಬರ್ತಾ ಉಂಟು ಇಲ್ಲಿಗೆ. ಹೌದು. ಅದೊಂದೆಷ್ಟು ದೂರದಲ್ಲಿ ಬರ್ತುಂಟು ಸರ್? ಅದು ಸಾಧಾರಣ ಒಂದು ಈಗೊಂದು 2-2.5 ಇಂಚ್ ಬರ್ತದೆ. 2.5 ಇಂಚ್ ಈಗ. ಮತ್ತೆ ಕಡಿಮೆ ಆಗ್ತದೆ ಲಾಸ್ಟ್. ಇದರಲ್ಲಿ ಫುಲ್ ಆದಂತ ನೀರು ಎಲ್ಲಿ ಹೋಗ್ತದೆ? ಈಗ ಅದು ನಾವು ಅಂದ್ರೆ ಇಲ್ಲೇ ಹೋಗ್ತಾ ಉಂಟು ಹೆಚ್ಚುವರಿ. ಈಗ ಅಂದ್ರೆ ಸ್ಪ್ರಿಂಕ್ಲರ್ ಹಾಕ್ಲಿ ಸ್ಟಾರ್ಟ್ ಮಾಡ್ಲಿಲ್ಲ, ಇಲ್ಲದ್ರೆ ಅದಕ್ಕೆ ಉಪಯೋಗ ಆಗುತ್ತೆ. ಈಗ ಇಲ್ಲಿ ಕೆರೆ ಮಾಡೋ ಚಾನ್ಸ್ ಉಂಟು ಇನ್ನು ಅಂದ್ರೆ ತುಂಬಾ ಅಸಲ ಆಗ್ತದೆ. ತುಂಬಾ ಇಷ್ಟ ಅಲ್ಲ ಈಗ ಇದಕ್ಕಿಂತ ಬೇಗ ನಾವು ಇದರ ಫುಲ್ ಸ್ಟಾಕ್ ಮಾಡಿದ್ರೆ ತುಂಬಾ ನೀರು ಬರ್ತದೆ ಇದರಲ್ಲಿ. ಸಾಧಾರಣ ಇಷ್ಟೇ ನೀರನ್ನು ಸ್ಟಾಕ್ ಮಾಡುವ ಸಾಧ್ಯತೆ ಉಂಟು. ಎಷ್ಟು ಸಮಯ ನೀರು ಬರ್ತಾ ಇರ್ತದೆ ಇನ್ನು ಕೂಡ ಗುಡ್ಡದಿಂದ? ಸಾಧಾರಣ ಒಂದು ಫೆಬ್ರವರಿ-ಮಾರ್ಚ್ ವರೆಗೆ ಉಂಟು. ಮಾರ್ಚ್ ವರೆಗೆ ಬರ್ತಾನೆ ಇರ್ತದೆ. ಇಷ್ಟಿಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಇರ್ತದೆ. ಆದ್ರೂ ಕೂಡ ಒಂದು ಅರ್ಧ ಇಂಚು ಬರ್ತಾ ಉಂಟು. ಅಂದ್ರೆ ಅದು ಸೈಪನ್ ಎಲ್ಲ ಲಾಸ್ಟ್ ವರೆಗೆ ನಮಗೆ ಸಿಗುವುದು. ಆಚೆಯಿಂದ ಸೈಪನ್ ಮಾಡಿದ್ರೆ ಎಂತ ಉಂಟು ಮೇಲೆ ಗುಡ್ಡದಲ್ಲಿ? ಈಗ ಇಲ್ಲಿ ಸ್ವಲ್ಪ ರಬ್ಬರ್ ಗುಡ್ಡ ಕಾಣ್ತಾ ಇದ್ದೇವೆ, ಅದು ಬೇರೆ. ಆಚೆ ಎಂತ ಉಂಟು? ಆಚೆ ಇದು ಸ್ವಲ್ಪ ಕಾಡು, ಸ್ವಲ್ಪ ಅಂದ್ರೆ ಫಾರೆಸ್ಟ್ ಏರಿಯಾ. ಫಾರೆಸ್ಟ್ ಅಲ್ಲ, ನಮ್ದು ಸ್ವಂತ ಜಾಗ. ಹೊರಗಸಲ.
ವರ್ಗ ಜಾಗೆಯಿಂದ ನಿಮ್ಗೆ ಬರ್ತಾ ಇರುವಂತದ್ದು ಅದು ಅದಕ್ಕಿಂತ ಮೇಲೆಯಿಂದ ಬರ್ತದೆ ಸಾಧಾರಣ ಅದು ಸಾಂತ್ಯ ಸೈಡ್ ಇರ್ಲಿಕ್ಕೂ ಸಾಕು ಆಚೆಗೆ ಅಂದ್ರೆ ಆಚೆಗೆ ಮೇಲೆ ಸಾಂತ್ಯ ಹೌದು ಸಾಂತ್ಯ ಈಚೆ ಎಲ್ಲ ಆಚೆ ಗುಡ್ಡೆಯಿಂದ ಬರುವಂತ ಅದು ಯಾರ ಜಾಗೆಯಲ್ಲೂ ಅದಕ್ಕೇನು ಸಂಬಂಧ ಇಲ್ಲ ಇಲ್ಲ ಸಪರೇಟ್ ಆಗಿ ಬರುವಂತ ನೀರು. ಆ ನೀರನ್ನು ವೇಸ್ಟ್ ಆಗೋದು ನಾವು ಇಲ್ಲಿ ಕೆರೆಗೆ ತಂದೆಯವರ ಒಂದು ಮೊದಲ ಐಡಿಯಾ ಆ ಪ್ರಕಾರ ಅದು ಅಲ್ಲಿ ಆಗ್ಲೇ ತಂದೆಯವರನ್ನ ಐಡಿಯಾ ಮಾಡಿ ಹೌದು ಮುಂಚೆ. ಹೌದು ಇದಕ್ಕೆ ಆಗ ಡಿ.ಟಿ ಅವರ ಒಂದು ಸಪೋರ್ಟ್ ಅಂದ್ರೆ ಒಂದು ಪ್ರೈಸ್ ಏನೋ ಕೊಟ್ಟಿದ್ದಾರೆ ಅಂತ ಎಂದರು ಹೇಳ್ತಾ ಇದ್ರು. ಇಂತ ಕೆಲಸ ಮಾಡಿದಂತ ಇದಕ್ಕೆ ಒಂದು ಪ್ರೋತ್ಸಾಹ ಧನ ಅಂತಲ್ಲ, ಹಣ ಅಲ್ಲ, ಏನೊಂದು ಸರ್ಟಿಫಿಕೇಟ್ ಏನೋ ಸಿಕ್ಕಿದೆ ಅಂತ. ಮೊದಲನೇ ಕೆಲಸ ಈಗ ವ್ಯತ್ಯಾಸ ಉಂಟಲ್ಲ, ಆ ತರದೊಂದು ಅವರು ತನ್ನ ಕೆಲಸ ಎಂಬ ಭಾವನೆಯಲ್ಲಿ ಮಾಡ್ತಾ ಇದ್ದಂತ ಪರಿಸ್ಥಿತಿ ಆಗಿತ್ತು. ಅಂದ್ರೆ ಈ ಕಲ್ಲಿನ ಕೋರೆಯನ್ನು ಯಾವ್ದ್ರಲ್ಲಿ ಅವರು ಆಳ ಮಾಡಿರೋದು? ಇದೆ ಇದು ಹಾರವಿಕಾಸಲ್ಲಿ, ಹಾಗೆ JCB ಯಾವ್ದಿಲ್ಲ ಅಲ್ಲ. ಹೌದು, ಮತ್ತೆ ಸ್ವಂತ ಮಾಡಿದ ಅದೇ ಅದು 1 ದಿವಸ 2 ದಿವಸದ ಕೆಲಸ ಸಾಧ್ಯ ಇಲ್ಲ. ಈಗ ನಮಗೆ ಅದರ ಪೂರ್ತಿ ಮಾಹಿತಿ ನಮಗೆ ಇಲ್ಲ. ಈಗ ನೋಡ್ತಿರುವಾಗ್ಲೇ ಇಲ್ಲಿ ಪಾದೆ ಹಲ್ಲು ಇರುವುದು ಕರ್ಗಲ್ಲಿನ ತರ, ಅದು ತುಂಬಾ ಸ್ಟ್ರಾಂಗ್. ನೋಡಿ ಇಲ್ಲಿ ಕಟ್ಟಿದಲ್ಲ ಕರ್ಗಲ್ಲನ್ನು ಈ ತರ ಒಂದು ಶೇಪ್ ಕೊಟ್ಟು ಮಾಡ್ಬೇಕಾದ್ರೆ ಸ್ವಲ್ಪ ಸ್ಲೋಪ್ ಅಲ್ಲಿ ಕೊಟ್ಟಿದ್ದಾರಲ್ಲ ಕೆಳಗೆ, ಸ್ವಲ್ಪ ಅಲ್ಲಿಂದ ಅದು. ಮತ್ತೆ ಹೀಗೆ ಅಂದ್ರೆ ಇದರ ಸ್ಟೆಪ್ ಉಂಟು, ಕೆಳಗಿನ ಒಂದು ಸ್ಟೆಪ್ ಉಂಟು, ಇದರಿಂದ ಸ್ವಲ್ಪ ಆಚೆಗೆ ಸ್ಟೆಪ್, ಮತ್ತೆ ಡೌನ್ ಒಂದೇ ಲೆವೆಲ್ ಅಲ್ಲಿ ಇರುವಂತದಲ್ಲ. ಸ್ಟೆಪ್ ನಾವು ಮೊದಲನೇ ಕಾಲ ಈಗ ಮಣ್ಣಿನ ಬರೆಯನ್ನು ಸ್ಲೋಪ್ ಮಾಡಿ ಮಾಡಿ, ಯಾಕಂದ್ರೆ ಅದು ಮೊದಲನೇ ಐಡಿಯಾ ನೋಡಿ. ಯಾಕಂದ್ರೆ ಒಮ್ಮೆಲೆ ಅದು ಏರಿಸಿ ಬಿಟ್ರೆ ಸಮಸ್ಯೆ ಬರುವಂತ ಸಾಧ್ಯತೆ, ಏನಾದ್ರು ಜರ್ದು ಬೀಳುವಂತ ಸಮಸ್ಯೆ ಇದ್ರು ಕೂಡ. ಈಗ ಶಿರೂರು ಗುಡ್ಡ ಕುಸಿತ ಅಂತ ಹೇಳ್ತಾರೆ, ಅಲ್ಲಿ ಕೂಡ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಗುಡ್ಡವನ್ನು ಕರೆದ್ರೆ ಅದು ಸಮಸ್ಯೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಮೊದಲನವರ ಯೋಚನೆ ನೋಡಿ, ಆಧುನಿಕ ಯುಗದಿಂದಲೂ ಅವರ ತಲೆ ಒಂದು ಇದು ವ್ಯವಸ್ಥೆ ಇತ್ತು ನಿಜವಾಗಿ. ಅವರು ಒಮ್ಮೆ ಒಂದು ಕೆಲಸ ಮಾಡಿದ್ರೆ ಮತ್ತೆ ಅದು ಶಾಶ್ವತ. ಈಗ ಇದನ್ನೇ ವರ್ಕ್ ಮಾಡಿದವರು ಹೆಚ್ಚಿನವರೆಲ್ಲ ತೀರಿ ಹೋದ್ರು, ಪ್ರಾಯದವರೆಲ್ಲ ಧೈರ್ಯವರು. ಅವರು ಆ ನಂತರ ಸಹ ಬಂದು ಮಾತಾಡಿ ಹೋಗ್ತಾ ಇದ್ರು ಇಲ್ಲಿ ನಾವು ಮಾಡಿದ ಕೆರೆ ಅನ್ನೋ ಅಭಿಮಾನ ಅವರಿಗೆ ಉಂಟು. ಯಾಕಂದ್ರೆ ಇದು ತೆಗ್ದದ್ದು ಸಹ JCB ಇರುವ ಟೈಮ್ ಅಲ್ಲ, ಖಾಲಿ ಹಾರ ವಿಕಾಸದಲ್ಲಿ ಹೊಂಡ ಮಾಡಿ ತೆಗ್ದಂತ ವಿಷಯ. ಮತ್ತೆ ಇದು ತೋಟ ಹಾಕುವಂತ ಇರ್ತದೆ, ಹೊಡಿಲಿ ಕಲ್ಲು ಹೊಡಿ ಸಣ್ಣ ಇದರಲ್ಲಿ ಇರ್ಬೋದು. ಹಾಗೆ ಕೆರೆಯಲ್ಲಿ ನಾವು ಮೀನುಗಳನ್ನು ಕೂಡ ನೋಡ್ತೇವೆ. ಮೀನು ತುಂಬಾ ಇತ್ತು, ಯಾಕಂದ್ರೆ ಅದು ಈಗ ಕೆಲವು ಹಕ್ಕಿಗಳು ಬಂದು ಅದನ್ನೆಲ್ಲ ಇದು ಮಾಡ್ತಿಲ್ಲ. ಮೀನು ತುಂಬಾ ಇತ್ತು, ದೊಡ್ಡ ದೊಡ್ಡ ಮೀನು, ಅಂದ್ರೆ ಕೊಕ್ಕರೆ ಆ ತರದ್ದು. ನೀರು ಹಕ್ಕಿ ಅಂತ ಹೇಳ್ತಾರೆ, ನೀರು ಹಕ್ಕಿ ಅಂತ. ಹೌದು, ಹಾಗೆ ಅದು ನೀರಿನ ಆಳಕ್ಕೆ ಹೋಗಿ ತಿಂದು ಬಿಡ್ತದೆ. ಹಾಗೆ ಬೇರೆ ಎಂತೆಲ್ಲ ಉಂಟು ಇದರಲ್ಲಿ? ಕಪ್ಪೆ ಆತರ ಏನಾದ್ರು? ಕಪ್ಪೆ ಉಂಟು, ಉಂಟಲ್ಲ. ಮತ್ತೆ ಸಣ್ಣ ಸಣ್ಣ ಹಾವುಗಳು ಸಣ್ಣದೆಲ್ಲ ಒಳ್ಳೆ ಅಂತ ಹೇಳ್ತಾರೆ. ಹೌದು, ಇಲ್ಲಿಗೆ ಈಜಾಡ್ಲಿಕ್ಕೆ ಯಾರಾದ್ರೂ ಬರ್ತಾರೆ ಈ ತರ? ಹಾಗೆ ನಾವು ಯಾರಿಗೆ, ಯಾಕಂದ್ರೆ ನೀರಲ್ಲ ಕುಡಿಲಿಕ್ಕೆ ಉಪಯೋಗ ಮಾಡ್ತೀರಾ? ಕುಡಿಲಿಕ್ಕೆ ಇಲ್ಲ. ಮತ್ತೆ ವರ್ಷ ಇದನ್ನು ಕ್ಲೀನ್ ಮಾಡ್ತೀವಿ. ಈಗ ಈ ವರ್ಷ ಮತ್ತೆ ಲೇಟ್ ಆಯ್ತಂದ್ರೆ ಮಳೆ ಇತ್ತ ಅದನ್ನ ಅಷ್ಟು ನಾವು ಕೆಲಸ ಮಾಡ್ಲಿಲ್ಲ. ಇಲ್ಲದ್ರೆ ಅದರ ಹೂಳು ತೆಗೆಯುವಂತ ಎಲ್ಲ ವರ್ಷ ಮಾಡ್ತಾ ಹೂಳು ತೆಗಿತೀರಿ? ಹೌದು, ಜಾಸ್ತಿ ಹೂಳು ಇರ್ತದೆ ಇದ್ರಲ್ಲಿ. ಆ ಸೈಡ್ ಕಡಿಮೆ ಮತ್ತೆ ಆಚೆಂದ ಏನಾದ್ರು ಜರ್ದ್ರೆ ಸ್ವಲ್ಪ ಮಳೆಗಾಲದಲ್ಲೆಲ್ಲ. ಈ ವರ್ಷ ಮಳೆ ಜಾಸ್ತಿ ಅಲ್ಲ, ಸ್ವಲ್ಪ ಆ ತರದ ಒಂದು. ಆಚೆದು ನಿಮ್ಮ ಜಾಗ? ಹೌದು, ಅಲ್ಲಿವರೆಗೆ ಬರ್ತದೆ, ರಬ್ಬರಿಂದ ಈಚೆಗೆ. ನಿಮ್ಮ ಜಾಗದಲ್ಲಿ ಬೋರ್ ಉಂಟಾ? ಒಂದು ಬೋರ್ ಉಂಟು. ಅಂದ್ರೆ ಈಗಿನೊಂದು ಸಂದರ್ಭ ಅಡಿಕೆ ಸ್ವಲ್ಪ ಜಾಸ್ತಿ ಉಂಟು. ಹಾಗೆ ಆಗುವಾಗ ಅದು ಸ್ವಲ್ಪ ನೀರು ಸಮಸ್ಯೆ ಬರ್ತದೆ ಅಂದ್ರೆ ನಾವು ಒಂದು ಬೋರ್ ತೆಗಿತೀವಿ. ಅದಲ್ಲಿ ಅಂಗಳದಲ್ಲಿ. ಆಚೆಯಿಂದ ಕೂಡ ನೀರು ಹೋಗ್ತಾ ಉಂಟು, ಸ್ವಲ್ಪ ಆಚೆಯಿಂದ. ಅದು ಎಲ್ಲಿಗೆ ಕೆಳಗೆ? ಇದು ನೋಡಿ, ಇಲ್ಲಿ ಅಂದ್ರೆ ಇಲ್ಲಿಂದ ನಮಗೆ ಪೈಪ್ ಕನೆಕ್ಷನ್ ಕೊಟ್ಟದ್ದು ಕೆಳಗೆ. ಪೈಪ್ ಕನೆಕ್ಷನ್ ಇದೆಲ್ಲ ಸೇಮ್ ಕಲ್ಲೆ ಅಲ್ಲ? ಇಲ್ಲಿ ಎಲ್ಲ ಅದು ಮಾತ್ರ ಅದು ನಂತರ ಅದು ಸ್ವಲ್ಪ ಇದು ಮಾಡಿ ಪೈಪ್ ಹಾಕಿ ಹೊಸ ಪೈಪ್ ಎಲ್ಲ. ಪೈಪಿಗೋಸ್ಕರ ಮೊದಲು ಒಂದು ವ್ಯವಸ್ಥೆ ಬೇರೆ ಇತ್ತು ಆ ಟೈಪ್. ಈಗ ಇಷ್ಟ ಆಳ ಉಂಟು ನೋಡಿ. ಅದು ಮಳೆಗಾಲದಲ್ಲಿ ಹೆಚ್ಚುವರಿ ನೀರನ್ನು ಬಿಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡಿ ಮೇಲೆ ತುಂಬಾ ಇರಿಕಿಸಬೇಡ ಅಂತ ಮಳೆಗಾಲದಲ್ಲಿ. ಈಗ ಡೇಂಜರ್ ಸ್ವಲ್ಪ. ಇದು ನಮ್ಮ ಆಳ ಅಷ್ಟು ಉಂಟು ನೋಡಿ ಕೆಳಗಿನ. ಇಷ್ಟ ಆಳ ಈ ಕೆರೆ ಉಂಟು. ಇಷ್ಟು ಆಳ ಅದಕ್ಕೆಂದ್ರೆ ಡೈರೆಕ್ಟ್ ಕೊಟ್ಟದ್ದು ಇದು. ಮತ್ತೆ ಅಂದ್ರೆ ಪಂಪ್ ಯಾವ್ದು ಅಲ್ಲಿ ಪೈಪ್ ಉಂಟು? ಪೈಪ್ ಅಲ್ಲಿ ಕೆಳಗೆ ತೋಟಕ್ಕೆ ಅಂದ್ರೆ ನಮ್ಮ ಮನೆಯವರಿಗೆ ಬರ್ತದೆ. ಮನೆಯವರಿಗೆ ಬರ್ತದೆ ಸೈಪನ್ ಏನು ಮೋಟರ್ ಗೀಟ್ ಏನು ಪಂಪ್ ನೀರಿನ ಪ್ರೆಷರ್ ಜಾಸ್ತಿ ಆಗುವಾಗ ಆಟೋಮೆಟಿಕ್ ಈಗ ಒಂದು 10-12 ಸ್ಪ್ರಿಂಕ್ಲರ್ ರನ್ ಆಯ್ತು ಕೆಳಗೆ. ಇದು ಸಹ ಅಷ್ಟು ದೊಡ್ಡ ದೊಡ್ಡ ಕಲ್ಲು ಗೊತ್ತುಂಟ? ಅದಂದ್ರೆ ನಮಗೆ ಇದನ್ನು ಸ್ವಲ್ಪ ನಾವು ಪೈಪ್ಗೆ ಬೇಕು, ನಾವು ಸ್ವಲ್ಪ ತೆಗ್ದಿದ್ದೇವೆ ಫಸ್ಟಿಗೆ ಲಾಸ್ಟ್ಗೆ, ಇತ್ತೀಚೆ ಒಂದು 4-5 ವರ್ಷ ಮೊದಲು. ಆಗ ಅದರ ವಿಷಯ ನಮಗೆ ಸ್ವಲ್ಪ ಗೊತ್ತಾದ, ಯಾಕಂದ್ರೆ ದೊಡ್ಡ ದೊಡ್ಡ ಕಲ್ಲು ಮತ್ತು ಮಣ್ಣು ಮಿಕ್ಸ್ ಮಾಡಿ ಕಟ್ಟಿದ್ದು. ಹೌದು,
ಇದ ನಂತರ ನಾವು ಸ್ವಲ್ಪ ಸಿಮೆಂಟ್ ಹಾಕಿದೆ ಅಷ್ಟೇ. ಎಷ್ಟು ನಾವು ನೋಡುವಾಗ ಈಗ ಇದೆಲ್ಲ ಮಣ್ಣೆ ಮಣ್ಣೆ ಇದೆಲ್ಲ ಮಣ್ಣೆ, ಬೇರೆ ಎಂತ ಇಲ್ಲ ಅದರಲ್ಲಿ. ಕೆರೆ ಎಲ್ಲ ಸಿಗ್ಲಿಕ್ಕಿಲ್ಲ ಅಲ್ಲಿ ಕೂಡ. ಇದನ್ನ ಮತ್ತೆ ಜಾಸ್ತಿ ದೊಡ್ಡದು ಮಾಡ್ಲಿಕ್ಕೆ ನಾವು ಹೋಗ್ಲಿ, ಯಾಕಂದ್ರೆ ಅದು ಪ್ರೆಷರ್ ಜಾಸ್ತಿ ಇರ್ತದೆ. ದೊಡ್ಡದಂದ್ರೆ ಈಗ ಮಣ್ಣು ತೆಗೆದ್ರೆ ಅಲ್ಲಿ ಹೊಂಡ ಆಗ್ತದಲ್ಲ, ಹೌದು, ಆಚೆ ಕೂಡ ಹಾಗೆ ಇಲ್ಲಿಗೆ ಪ್ರೆಷರ್ ಜಾಸ್ತಿ ಆಗ್ತದೆ. ನಾವು ಹೇಳ್ತಾ ಇದ್ರಿ, ಯಾಕಂದ್ರೆ ತುಂಬಾ ಅದರ ಲಿಮಿಟೇಷನ್ ಉಂಟು. ಲಿಮಿಟೇಷನ್ ಮತ್ತೆ ಇಲ್ಲಿ ಕೂಡ ಸ್ವಲ್ಪ ಸಪೂರ ಅಲ್ಲ. ಸಪೂರ ಮೊದಲು ಇದಕ್ಕಿಂತ ಸಪೂರ ಇತ್ತು, ನಾವು ಸ್ವಲ್ಪ ಅದನ್ನು ಇದು ಮಾಡುವಾಗ. ಈಗ ಕೆಳಗೆ ಆಚೆ ಹೋದ್ರೆ ನಿಮ್ಮ ತೋಟ ಮತ್ತೆ ಅಲ್ಲಿ ಮನೆ ಆಚೆ ಅಲ್ವಾ? ಮನೆ ಮೊದಲವರ ತಲೆ ಅಂದ್ರೆ ತಲೆ. ಅದು ಕೂಡ ಅವ್ರು ಈ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಂದ ಹೀಗೆ ಹೋಗಿ ಅಲ್ಲಿ ಪ್ರೆಷರ್ ಬರಬಾರ್ದು ಅಂತ, ಲೋಡ್ ಸಿಗ್ಬಾರ್ದು. ಸೈಡ್ ಅಲ್ಲಿ ಈಗ ಸುರಂಗ ಮಾಡಿರೋ ಉದ್ದೇಶ ಅಂತ? ಸುರಂಗ ಇದ್ರೆ ಅದ್ರಲ್ಲಿ ಅದೊಂದು ನೀರಿನ ಒಂದು ವ್ಯವಸ್ಥೆ ಇರ್ಬೋದು ಅಂತ ನೋಡ್ಲಿಕ್ಕೆ ಅದು ಅವತ್ತು ಮಾಡಿದ್ದು. ಅದ್ರಲ್ಲಿ ನೀರುಂಟು, ಹೊರತೆ ಉಂಟು. ಅಂದ್ರೆ ಸುರಂಗದ ಒಳಗೆ ಕೂಡ ಪಾತೆ ಅಲ್ವಲ್ಲ? ಇಲ್ಲ ಇಲ್ಲ, ಅದು ಮಣ್ಣೆ, ಸ್ವಲ್ಪ ಮಣ್ಣು ಮಣ್ಣು ಸಣ್ಣ ಸಣ್ಣ ರೌಂಡ್ ಶೇಪ್ ಕಲ್ಲುಗಳು. ಅದು ಎಷ್ಟು ಉದ್ದ ಉಂಟು ಅದು ಸಾಧಾರಣ ಒಂದು 5 ಮೀಟರ್ ಇರ್ಬೋದು. 5 ಮೀಟರ್ ಒಳಗೆ ಹೋಗ್ತಾ ಉಂಟು. ಮತ್ತೆ ಇಲ್ಲಿ ಒಂದು ವಿಶೇಷತೆ ಅಂದ್ರೆ ಇದು ಕೂರ್ಮ ಇದರಲ್ಲಿ ಉಂಟು. ಕೂರ್ಮ ಅಂದ್ರೆ ಆಮೆ. ಹೌದು, ಈ ಪ್ಲೇಸ್ ಗೆ ಹೆಸರು ಕೂರ್ಮ ತಡ್ಕಂದ್ರೆ ಇದರಲ್ಲಿ ಆಮೆ ಉಂಟು. ತುಂಬಾ ಉಂಟು, ದೊಡ್ಡ ಒಂದು ಸಾಧಾರಣ ಇಷ್ಟು ದೊಡ್ಡದು ಬರ್ತದೆ. ದೊಡ್ಡ ಆಮೆ ತುಂಬಾ ಉಂಟು. ಅದು ಬರ್ತದೆ ಕೆಲವು ಸಲ ಆಗ್ಲೂ ಮಧ್ಯಾಹ್ನ ಇಲ್ಲಿ ಮೇಲೆ ಇರ್ತದೆ. ಮೇಲೆ ಇರ್ತದೆ. ಕೂರ್ಮ ತಡ್ಕ ಒಂದು ನಿಜವಾಗಿ ಅದೊಂದು ಭಾರಿ ವಿಶೇಷ. ನನಗೆ ಆಶ್ಚರ್ಯ ಆಯ್ತು, ಯಾಕಂದ್ರೆ ಇಲ್ಲಿ ಇದ್ರಲ್ಲಿ ಕೂರ್ಮ ಉಂಟು, ಹೆಸರು ಕೂರ್ಮ ತಡ್ಕ. ಅಂದ್ರೆ ಬೇರೆ ಎಲ್ಲಿಯಾದ್ರೂ ಆಮೆ ಉಂಟು ಈ ಪರಿಸರದಲ್ಲಿ? ಕೇಳಿದೆ ಸೇರಿಲ್ಲ. ಇಲ್ಲ ಅದೇ ಅಂದ್ರೆ ಕೂರ್ಮದರ್ಕ ಅಂದ್ರೆ ಅದು ಎಂತ ನಿಮ್ಮ ಮನೆಯ ಈ ಸುತ್ತ ಈ ಭಾಗನ ಅಥವಾ ಕೆಳಗಡೆ ಆಚೆ ಕೂಡ? ಇಲ್ಲ, ಇದು ಮಾತ್ರ ಈ ಪ್ಲೇಸ್ ಮಾತ್ರ ನಿಮ್ಮ ಮನೆ? ಕೂರ್ಮದರ್ಕ ಈತ ಆಚೆಗೆ ಪುಂಡಿಕಾಯಿ ಬರ್ತದೆ, ಮೇಲೆ ಮುಗುಳಿ ಬರ್ತದೆ, ಆಚೆಗೆ ಸಾರಗೊಟ್ಟಿಲ್ಲ ಬರ್ತದೆ. ಇದು ಮಾತ್ರ ಒಂದು ಕೂರ್ಮದರ್ಕ. ಒಂದಲ್ಲ, ತುಂಬಾ ಉಂಟು. ಅದೇ ಅದನ್ನು ಕೆಲವೆಲ್ಲ ಹಿಡಿಲಿಕ್ಕೆ ನಾನು ಹೇಳಿದೆ, ಇದೊಂದು ಮುಟ್ಟಬಾರ್ದು ನೀವು, ಆಮೇಲೆ ಮುಟ್ಟಬಾರ್ದು. ಯಾಕಂದ್ರೆ ನಮ್ಮ ಈ ಪ್ರಕೃತಿಯ ಒಂದು ಬ್ಯಾಲೆನ್ಸ್ ಸರಿಯಾಗಿ ಇರ್ಬೇಕಾದ್ರೆ ಅದೆಲ್ಲ ಒಂದು ಬೇಕಾಗ್ತದೆ. ಈಚೆ ಪ್ರಾಣಿಗಳು ಬರುವ ಸಾಧ್ಯತೆ ಉಂಟು? ಪ್ರಾಣಿಗಳು ಬರ್ತವೆ. ಪ್ರಾಣಿಗಳು ಮಧ್ಯಾಹ್ನದ ಹೊತ್ತಿಗೆಲ್ಲ ತುಂಬಾ ಬರ್ತದೆ. ಹಾವುಗಳು ಬರ್ತದೆ ನೀರು ಕುಡಿಲಿಕ್ಕೆ ಮಧ್ಯಾಹ್ನದ ಹೊತ್ತಿಗೆ. ಪ್ರತಿದಿನ ಪಕ್ಷಿಗಳು ಬರ್ತವೆ. ಆ ತರ ಎಲ್ಲ ಈಗ ಪ್ರಾಣಿಗಳು ಸಾಧಾರಣ ಇಲ್ಲೇ ನೀರಿನ ವ್ಯವಸ್ಥೆ ಸದ್ಯ ಆಸುಪಾಸಲ್ಲಿ ಇದೆ, ಇಲ್ಲಿಗೆ ಬರ್ತದೆ. ನಾವೀಗ ಬೆಳಿಗ್ಗೆನೆ ಬಂದಿದ್ದೇವೆ. ಇಲ್ಲಿ ಸ್ವಲ್ಪ ಮೈಂದು ಚಳಿಯ ವಾತಾವರಣ ಕೂಡ ಉಂಟು. ಇಲ್ಲಿ ಫುಲ್ ಆದಂತ ನೀರು ಇಲ್ಲಿಂದ ಈಗ ಹೋಗ್ತಾ ಉಂಟು. ಇಲ್ಲಿ ಸ್ವಲ್ಪ ಪೈಪ್ ಉಂಟು. ಅದು ಅಂದ್ರೆ ನಾವು ಮಳೆಗಾಲದಲ್ಲಿ ಸ್ವಲ್ಪ ಜಾಗ್ರತೆ ಬೇಕಾಗ್ತದೆ, ಮೊದಲೆಲ್ಲ ಇರ್ಲಿಲ್ಲ. ಯಾಕಂದ್ರೆ ಬಹಳ ಒಂದು ವಿಶೇಷ ಐತೆ ನಮ್ಮ ಊರಲ್ಲಿ. ಇಂತ ಒಂದು ವಿಶೇಷ ಉಂಟು ಅಂತ ಇವತ್ತೇ ಗೊತ್ತದ್ದು. ಈಗ ಎಷ್ಟು ದೊಡ್ಡ ಇಂಜಿನಿಯರ್ ಬಂದ್ರು ಕೂಡ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಇಲ್ಲಿಂದ ನೀರು ಬರ್ತಾ ಉಂಟು ನೋಡಿ. ಇಲ್ಲಿ ಬನ್ನಿ ಮೇಲೆ, ಇಲ್ಲಿ ನೋಡಿ 2 ವ್ಯವಸ್ಥೆಗಳು ಉಂಟು. ಒಂದು ಮಳೆಗಾಲದಲ್ಲಿ ತುಂಬಾ ನೀರು ಬರ್ತದೆ ಹೊರಗೆ ಹೋಗ್ಲಿಕ್ಕೆ. ಈಗ ಬೇಸಿಗೆಯಲ್ಲಿ ನಮ್ಮ ಇದಕ್ಕೆ ಟಾಂಕಿ ನೀರು ಬರ್ಲಿಕ್ಕೆ ಸ್ವಲ್ಪ ಸುಳ್ಳಿ ತರ ಬರ್ತಾ ಉಂಟು. ಅಲ್ಲ, ಪೈಪ್ ಉಂಟು, ಪೈಪ್ ಅಲ್ಲಿ ಒಳಗೆ ಬರ್ತದೆ. ಅದನ್ನು ಬಂದ್ ಮಾಡಿದ್ರೆ ಆಚೆ ಹೊರಗೆ ಹೋಗ್ತದೆ. ಆ ತರದೊಂದು ಹೊರಗಡೆ ಹೋದ್ರು ಕೂಡ ಅದು ನಿಮ್ಮ ತೋಟ ಅಲ್ಲಿಂದ ಹೋಗುದು? ಟೋಟಲ್ ಅದು ಹೊರಗಡೆ ಬರ್ತದೆ. ಮಳೆಗಾಲದ ಚೆಕ್ ಡ್ಯಾಮ್ ಟೈಪ್ ಸಣ್ಣದು. ಇದು ಸೈಡ್ ಇಂದ ಈಚೆ ಹೋಗುದು? ಸೈಡ್ ಇಂದ ಆಚೆ ಹೋಗ್ತದೆ. ಅದು ಹೊರಗೆ ಬರ್ತದೆ. ಅದು ತೋಟದ ಒಳಗೆ ಬರುದಿಲ್ಲ, ಹೊರಗಿಂದ ಹೋಗುದು. ಅದೆಲ್ಲ ಮೊದಲನವರ ಒಂದು ಐಡಿಯಾ ನೋಡಿ ನಿಜವಾಗಿ. ಇಲ್ಲಿಂದ ನೋಡುವಾಗ ಎಷ್ಟು ವಿಶಾಲವಾಗಿ ಕಾಣ್ತದೆ. ಬೇಸಿಗೆ ಅಂದಲ್ಲ, ಮಳೆ ಅಂದ್ರೆ ನವೆಂಬರ್, ನಾವು ಸಾಧಾರಣ ನವೆಂಬರ್ ಅಲ್ಲಿ ತುಂಬಿಸುವಂತ ಕೆರೆ ಫುಲ್ ಮಾಡುದು. ಅಷ್ಟವರೆಗೆ ಖಾಲಿ ಇರ್ತದೆ ಕೆರೆ. ಫುಲ್ ಮಾಡಿದ್ರೆ ಒಂದು ಒಳಗೆ ಬಿಡುದೇ ಇಲ್ಲ ನೀರು. ಮಳೆಗಾಲದಲ್ಲಿ ಇಲ್ಲ, ಸ್ವಲ್ಪ ಇರ್ತದೆ ಅಷ್ಟೇ. ಮಳೆ ನೀರು ಮಾತ್ರ ನಾವೀಗ ಹೊರಗೆ ಬಿಡುದು. ಯಾಕಂದ್ರೆ ಕೆಸರು ನೀರು ಮತ್ತೆ ತುಂಬಾ ಮಳೆ ಎಲ್ಲ ಬರ್ತಲ್ಲ, ಫುಲ್ ಆದ್ರೆ ಕಷ್ಟ. ನವೆಂಬರ್ ನಂತರ ನೀರು ಕೂಡ ಸ್ಲೋ ಆಗಿ ಬರ್ತಾ ಇರ್ತದೆ. ಹೌದು, ಈ ತರ ಬರ್ತದೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತದೆ. ಹೌದು, ಸಾಕಷ್ಟು ಬಂದು ಅದು ಫುಲ್ ಆಗಿ ಒಂದು 10 ದಿವಸದಲ್ಲಿ ಫುಲ್ ಆಗುತ್ತೆ. 10 ದಿನದಲ್ಲಿ ಬೇಕಾಗ್ತದೆ. ಅಂದ್ರೆ ಟೋಟಲಿ ನಮಗೆ 4 ಎಕರೆ ಚಿಲ್ಲರೆ ಪಾದೆ. ಅದು ಪ್ರಾಣಿಗಳು ಇತ್ತು. ಈಗ ಬೆಳಗ್ಗಿನ ಟೈಮಲ್ಲಿ ಪ್ರಾಣಿಗಳು ಸಿಗುದು ಕಡಿಮೆ ಅಲ್ಲ. ಹೌದು, ಸ್ವಲ್ಪ ಚಳಿ ಉಂಟಲ್ಲ. ಮಧ್ಯಾಹ್ನ ಟೈಮಲ್ಲಿ ಬರ್ತದೆ, ಸೆಕೆ ಆಗ್ಬೇಕು, ಸ್ವಲ್ಪ ಸೆಕೆ ಆಗ್ಬೇಕು. ಎಲ್ಲ ನೀರು ಕುಡಿಲಿಕ್ಕೆಲ್ಲ ಇದು ಒಂದು ಸಣ್ಣ ಡ್ಯಾಮ್. ಅದ್ರಲ್ಲಿ ಫುಲ್ ಆದ ಕೂಡ ನಾವು ಇಲ್ಲಿ ಸ್ಟಾಕ್ ಮಾಡುದು. ಗೇಟ್ ಎಲ್ಲ ಉಂಟು, ಎಲ್ಲ ಜಲಪಾತದ ಹಾಗೆ ಸೈಡ್ ಇಂದ ಬರುವಂತ ನೀರು ಇಲ್ಲಿ ಫುಲ್ ಆಗಿರ್ತದೆ. ಇಲ್ಲಿಂದ ನೀರು ಬರ್ತದೆ ಅಂತಲ್ಲ? ಅಲ್ಲಿ ಸೊರಂಗ ಉಂಟು ನೋಡಿ, ಅದು ಸಹ ಸೊರಂಗ.
ಸಣ್ಣ ದೊಡ್ಡ ತುಂಬು ಉಂಟು ನೋಡಿ, ನೀರು ಆಚೆ ಹೋಗ್ತಾ ಆಚೆ ಹೋಗ್ತಾ ಉಂಟು. ನೀವು ಈ ಒಂದು ಈಗ ಇದನ್ನೆಲ್ಲ ಮಣ್ಣೆಲ್ಲ ತೆಗೆದು ಇದು ಸ್ಲ್ಯಾಪ್ ಉಂಟಲ್ಲ ಆ ಮುಚ್ಚಳ ಅದನ್ನ ಮುಚ್ಚಳನ ಹಾಕಿ ಬಂದ್ ಮಾಡುದು. ಬಂದು ಮಾಡಿ ಇರ್ತಿದೆ, ಇದೆಲ್ಲ ಸ್ಟಾಕ್ ಆಗ್ತದೆ. ಇದರಲ್ಲಿ ಶಾಕ್ ಆಗ್ತದೆ. ಸ್ಟಾಕ್ ಆಗ್ತದೆ. ಇದರಲ್ಲಿ ಜಾಸ್ತಿ ಆದ ನೀರು ಪುನಃ ಪುನಃ ಅದಕ್ಕೆ ಹೋಗುತ್ತೆ, ಅದೇ ಪೈಪ್ ಮೇಲೆ ಕೊಟ್ಟಿದೆ. ಹೌದು ಪೈಪ್ ಮೇಲೆ ಹೋಗ್ತದೆ ಅಲ್ಲಿಂದ. ಆ ತರ. ಅದಕ್ಕಿಂತ ಜಾಸ್ತಿ ಆದ್ರೆ ಮತ್ತೆ ಈ ವರ್ಷ ಮಾತ್ರ ಸ್ವಲ್ಪ ಕೆಲಸ ಜಾಸ್ತಿ ಉಂಟು, ಯಾಕಂದ್ರೆ ಈ ಮಳೆಯಿಂದಾಗಿ ಫುಲ್ ಇಲ್ಲೆಲ್ಲ ಹೊರತೆ, ಅದು ಹೊರತೆ ಜಾಗ ನೋಡಿ. ಅದೆಲ್ಲ ಈಗ ಸ್ಟಾಕ್, ಇದು ಮಣ್ಣೆಲ್ಲ ಸ್ಟಾಕ್ ಅದು, ಇಲ್ಲದೆ ಅದು ಸಣ್ಣ ಕೆರೆ ಆಗಿ ಉಂಟು ಇಲ್ಲಿ. ಇಲ್ಲಿ JCP ಅಲ್ಲಿ ಕಳ್ಳ ಒಂದು 4 ವರ್ಷ ಸ್ವಲ್ಪ ಆಳು ಉಂಟು ಆಳು ಉಂಟು, ಆಳು ಉಂಟು. ಅಲ್ಲಿ ಹೊರತೆ ಉಂಟು, ಫುಲ್ ಆಗ್ತದೆ ಅದ್ರಲ್ಲಿ. ಯಾರು ನೀವೇ ಮಾಡಿರೋದು? ಇದು ನಾವೇ ಮಾಡಿಸಿ. ಎಷ್ಟು ಸಮಯ ಆಯ್ತು ಮಾಡಿ? ಇದು ಮಾಡಿ ಒಂದು 5-6 ವರ್ಷ ಕಳೀತು. ಮೊದಲೇ ಇತ್ತಿಲ್ಲ, ಬರ್ತದೆ ಕಾಲಿನ ಚಿಂಟು ಇದು ಪ್ರಾಣಿಗಳು ಬರ್ತದೆ. ಇಲ್ಲಿಗೆ ಬರೋದು ಸಾಧಾರಣ ಹಂದಿಗಳು ಬರ್ತವೆ. ಬರ್ತದೆ. ಇದು ಈ ವ್ಯವಸ್ಥೆ ಹೇಗೆ? ಈ ಪೈಪ್ ಆಚೆ ಗೇಟ್ ಅಲ್ಲಿ ಉಂಟಲ್ಲ, ಇದು ನೋಡಿ, ಇದನ್ನು ಕಟ್ಟಿದ್ರೆ ಇದು ಕಟ್ಟಿದ್ರೆ ಮತ್ತೆ ಇದಕ್ಕೆ ಗೇಟ್ ವಾಲ್ ಉಂಟು. ಹೌದು, ಅಲ್ಲೇ ಗೇಟ್ ವಾಲ್ ತಿರುಗಿಸಿದ್ರೆ ನೀರು ಹೋಗ್ತದೆ. ನೀರು ಹೋಗ್ತದೆ. ನಮಗೆ ಅದು ಸ್ಟಾಕ್ ಆದಗಳು ಅಲ್ಲಿಗೆ ಬಿಡ್ಲಿಕ್ಕೆ ಆಗ್ತದೆ. ಇಲ್ಲಿ ಇದು ಹೆಚ್ಚುವರಿ ನೀರು ಹೆಚ್ಚುವರಿ ನೀರು ಹೋಗ್ಲಿಕ್ಕೆ ಇದು ನೋಡಿ. ಈ ವರ್ಷದ ಮಳೆಯಲ್ಲಿ ಫುಲ್ ಆ ಕಲ್ಲು ಸೈಡ್ ಇದ್ದು ಎಲ್ಲ ಈಚೆ ಬಂದಿದೆ, ಅಷ್ಟು ಮಳೆ ಬಂದಿದೆ. ಅಷ್ಟು ಮಳೆ ಬಂದಿದೆ, ಅಲ್ಲಿವರೆಗೆ ಬರ್ತದೆ ನೋಡಿ. ಈಚೆಯಿಂದ ಸುರಂಗ ಉಂಟು, ಅದು ಸುರಂಗ. ಹೀಗೆ ಉಂಟಲ್ಲ. ಹಾಗಂಟು. ಅದಂದ್ರೆ ಈ ಲೆವೆಲ್ ಅಲ್ಲಿ ಇತ್ತು, ಈಗ ಮಣ್ಣೆಲ್ಲ ಬಂದು ನೋಡಿ ಮಳೆಗಾಲದಲ್ಲಿ. ಹೌದು, ಈ ಲೆವೆಲ್ ಅಲ್ಲಿ ಇತ್ತು ಅಲ್ಲಿವರೆಗೆ. ಕ್ರಾಸ್ ಅಲ್ಲಿ ಕಲ್ಲು, ಮತ್ತೆ ಅದನ್ನ ಅಲ್ಲಿಗೆ ನಿಲ್ಲಿಸುದು ಕಲ್ಲ. ಅದು ಹೇಗೆ ತೆಗೆದದ್ದು? ಯಾವ್ದು? ಅರೇಬಿಕಾ ಸಾಲಿ. ಅದು ಅರೇಬಿಕಾ ಸಾಲಿ. ಅದಕ್ಕೆ ಆ ವರ್ಕ್ ಮಾಡುವವರು ಕೆಲವರು ಇದ್ರು ಇಲ್ಲಿ ನಮ್ಮ ಮೊದಲನವರು, ಈಗೆಲ್ಲ ಯಾರು ಸಹ. ಹೌದು. ಇದು ಯಾಕೆ ಉದ್ದೇಶ? ಯಾವ್ದು? ಇದು ಹೊರತೆ ನೋಡಿ, ಈ ತರದ ಹೊರತೆ ಉಂಟಲ್ಲ? ಹೊರತೆ ಬರ್ತದ? ಹೊರತೆ ನೋಡಿ, ಈ ತರದ ಹೊರತೆ ಉಂಟಲ್ಲ, ಆಚೆಯಿಂದಲೂ ಇತ್ತು. ಹೌದು, ಸ್ವಲ್ಪ ನೋಡಿ ಎಲ್ಲ ಉಂಟು, ಎಲ್ಲ ಹೊರತೆಗಳು. ಇಲ್ಲಿ ಫುಲ್ ಹೊರತೆ. ಹನಿಗೂಡಿ ಅಲ್ಲ, ಯಾಕಂದ್ರೆ ಇಂತ ಸಣ್ಣ ಸಣ್ಣ ಇದೆಲ್ಲ ಸೇರಿದ ಒಳ್ಳೆ. ಹೌದು ಹೌದು. ಕೆಳಗೆ ದೊಡ್ಡ ನೀರಾಗ್ತದೆ, ನೀರಿನ ವ್ಯವಸ್ಥೆ ಎಲ್ಲ ಹೊರತೆಗಳು ಇಲ್ಲಿ. ಹೊರತೆ ಈ ಸೈಡ್ ಅಲ್ಲಿ ಹೊರತೆ ಉಂಟು ನೋಡಿ. ಕಲ್ಲಿನ ಮೇಲಿಂದಲೇ ಬರ್ತುಂಟು ನೀರು. ಮೇಲೆ ಆ ಲೆವೆಲ್ ಸದಾ. ಹೌದು, ಅಂದ್ರೆ ಹಾಗೆ 1 ಗಂಟೆ ಬಾಟ್ಲ್ ಇಟ್ರೆ 1 ಲೀಟರ್ ಆದಿತ್ತು ಕಡಿಮೆಯಲ್ಲಿ. ಈ ವರ್ಷದ ಮಳೆಯಲ್ಲಿ ಹೋಯ್ತು, ಅದೆಲ್ಲ ಸಣ್ಣ ಸಣ್ಣ ಇದು ಹೊಂಡ ಮಾಡಿದೆ ನೀರಿನ ವ್ಯವಸ್ಥೆ ನೋಡಿ. ಅಲ್ಲಿ ಒಂದು ಸೌಂಡ್ ಬರ್ತಾ ಇದ್ದು ಮೊದಲು, ನೀರು ಹೋಗುವಂತ ಸೌಂಡ್ ಬರುದು, ಗುಳು ಗುಳು ಅಂತ. ನಾವು ಅದಕ್ಕೆ ಸ್ವಲ್ಪ ಇದು ತೆಗ್ದದ್ದು, ಅದು ಮತ್ತೆ ಕಲ್ಲಲ್ಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಂದು ಸೌಂಡ್, ಒಳ್ಳೆ ಸೌಂಡ್, ಈ ಜುಳು ಅಂತಲ್ಲ, ಅದಕ್ಕಿಂತ ದೊಡ್ಡ ಸೌಂಡ್ ಅಲ್ಲಿ ಬರ್ತದೆ ಒಳಗೆ. ಅದು ಮತ್ತೆ ಎಲ್ಲಿ ಮುಟ್ಲಿಕ್ಕೆ ಆಗುದಿಲ್ಲ, ಈ ಕಲ್ಲಿನ ಪರಿಸರ ಎಲ್ಲ ಕಲ್ಲು ಪರಿಸರ, ಅದು ಸ್ವಲ್ಪ ರಿಸ್ಕ್ ಬೇಡ. ಇದು ಸೌಂಡ್ ಅಂದ್ರೆ ದೊಡ್ಡ ಸೌಂಡ್, ದೊಡ್ಡೊಂದು ಸಾಧಾರಣ ಒಂದು 2 ಇಂಚು ನೀರು ಹೋಗುವಂತ ಸೌಂಡ್ ಕೇಳ್ತಾ ಇರ್ತದೆ. ಇಲ್ಲಿ ಕೂಡ ನೀರು ಬರ್ತದೆ, ಎಲ್ಲ ನೀರು. ಇಲ್ಲಿ ಈಗಿನ ಪರಿಸರ ಹೇಗಿದ್ರೆ 1 ಲಕ್ಷದ ಹತ್ತಿರ ಫಸಲು ಹಾಕಿದ್ರೆ ಇದನ್ನೊಂದು ಸಣ್ಣ ಮಟ್ಟಿನ ಮಾಡ್ಬೋದು. ಈಗಿನ ಪರಿಸರ ದೊಡ್ಡ ನೀರಿನ ನಿಧಿ ನಿಮ್ಮ ಈ ಜಾಗದಲ್ಲಿ ಇಡೀ. ಮತ್ತೆ ಯಾವ್ದೆಲ್ಲ ಮುಟ್ಟುವಂತ ಪರಿಸರ ಎಲ್ಲ ಕಲ್ಲು ಮಾತ್ರ, ಕಲ್ಲು ಆಚೆ ಕಲ್ಲು ಈಚೆ ಸ್ವಲ್ಪ ಕಲ್ಲಿನ ಪ್ರಕೃತಿಯಲ್ಲಿ ನೀರು ಉಳಿಬೇಕು ಅಂತ ಹೇಳಿದ್ರೆ ಇಂಥ ಮರಗಳು ಬೇಕು. ಒಂದು 12 ಗಂಟೆ ಮಧ್ಯಾಹ್ನ ಬಂದ್ರು ಇಲ್ಲೇನು ಕೋಲ್ಡ್ ಇರ್ತದೆ, ಕೋಲ್ಡ್ ಇದೆ ಈ ಪರಿಸರ. ಅಂದ್ರೆ ಮರಗಳುಂಟಲ್ಲ, ಮರಗಳುಂಟು, ನೀರಿನ ತಂಪಾದ ವಾತಾವರಣ. ಇದು ಕ್ಲೀನ್ ಇತ್ತು, ಒಂದು ಸಣ್ಣ ಕೆರೆ ಆಗಿತ್ತು. ಇದು ಈಗ ಮಣ್ಣೆಲ್ಲ ಜೆಸಿಬಿಗೆ ಮುಟ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಜೆಸಿಬಿ ಹೊಂಡ ಸ್ವಲ್ಪ ಮಾಡಿದೆ, ನೀರಾಗಿದೆ, ಫುಲ್ ನೀರು ಇರ್ತದೆ ಅದ್ರಲ್ಲಿ. ಹೌದು, ಈಗ ಈ ನೀರು ಹೋಗ್ತದೆ ಅಲ್ಲಿ, ಇಲ್ಲದೆ ಅದು ಸಪರೇಟ್ ಆಗಿ. ಇದನ್ನು ಒಂದು ತುಂಬಾ ಒಂದಿಷ್ಟು ಜಾಗದಲ್ಲಿ ಒಂದು ದೊಡ್ಡ ಹೊಂಡ ಮಾಡಿ ಅದನ್ನು ಏರಿಸ್ಬೇಕು, ಆಗ ಒಂದು ಭಯಂಕರ ನೀರಾಗಿತ್ತು. ಇದೆಲ್ಲ ಸೈಪನ್ ಆಗ್ತದೆ, ಯಾಕಂದ್ರೆ ನಿಮಗೆ ಮೋಟರ್ ವಿಷಯ ಇಲ್ಲಿ ಉಪಯೋಗ ಬರುವುದಿಲ್ಲ, ಬರ್ಲಿಕ್ಕಿಲ್ಲ. ಯಾಕಂದ್ರೆ ಸೈಪನ್ ಕೆಳಗೆ ಡೌನ್ ಅಲ್ಲ ಫುಲ್. ಹೌದು, ನೋಡುವ ಈ ಪ್ರಾಣಿ ಪಕ್ಷಿಗಳು ನಮ್ಗೆ ಕೆಲವು ಉಪದ್ರ ಆಗ್ತದೆ, ಅದು ವಿಷಯ ಬೇಡ. ಅದು ಪ್ರಾಣಿಗಳಿಗೆ ಒಂದು ಜೀವಜಾಲವನ್ನು ಕೊಡ್ತಾರೆ ಅಂತ ನಮ್ ಭಾಗ್ಯ. ನೀರು ಸಿಗ್ಬೇಕು ಅಂತ ಹೇಳಿದ್ರೆ ಅದೆಷ್ಟೋ ಜನ್ಮದ ಪುಣ್ಯ ಉಂಟು. ಮುಂದಿನ ದಿನಗಳಲ್ಲಿ ಇಡೀ ಊರಿಗೆ ಒಂದು ಬೆಳಕಾಗುವಂತ ಸಾಧ್ಯತೆ ಕೂಡ ಇರ್ಬೋದು ಈ ನೀರಿನ. ಅದು ಈ ಪರಿಸರ ಅದು ಸಾಧಾರಣ ಏರಿಯಾಕ್ಕೆ ಬರ್ತದೆ, ಸೌಂಡ್ ಬರ್ತದೆ ನೀರಿನ ಎಲ್ಲಿ ಅಂತ ನಮಗೆ ಸಿಗ್ಬೋದು, ಇಲ್ಲಿ ಆ ತರ. ಅದು ಹೊಂಡ ಮಾಡಿಕೊಂಡು ಹೋಗುದು ಡೇಂಜರ್, ಯಾಕಂದ್ರೆ ನಮಗೆ ಆಚೆ ಎಂತ ಉಂಟು ಗೊತ್ತಿಲ್ಲ ಅಲ್ಲ. ಇದಕ್ಕಿಂತ ಮೇಲೆ ಎಂತ ಉಂಟು ಇನ್ನು ಮೇಲೆ ಅದೇ ನೀರು ಬರುವಂತ ಸೀನು ಅಷ್ಟೇ. ಈ ವರ್ಷದ ಮಳೆಯಲ್ಲಿ ಮಾತ್ರ ಪೂರ್ತಿ ಇದು, ಇನ್ನದನ್ನು ಕ್ಲೀನ್ ಮಾಡಿದ್ರೆ ಅಷ್ಟೇ ಖರ್ಚು ಉಂಟು.
ಇಂಥ ಕಲ್ಲಿನ ಇದರಲ್ಲಿ ಅಲ್ಲಿ ಕೆರೆ ಮಾಡಿದ್ದು ಮಾತ್ರ ಭಾರಿ ಒಂದು ವಿಶೇಷ. ಭಾರಿ ವಿಶೇಷ. ಇಂಥ ಕಲ್ಲನ್ನು ಹುಡಿ ಮಾಡ್ಬೇಕಾದ್ರೆ ಈಗ ಅಂದ್ರೆ ಯಂತ್ರೋಪಕರಣ ಹಾಗೇನಿರ್ಲಿಲ್ಲ, ಅಲ್ಲಿ ಕೈಯಿಂದ. ತುಂಬಾ ಕೋಲ್ಡ್ ಆಗಿಂಟು ನೀರು ಕೂಡ. ಮತ್ತೆ ಕೋಲ್ಡ್ ಅಪ್ಪ, ದೊಡ್ಡ ನೀರು ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗುದಿಲ್ಲ ಇಲ್ಲಿ. ಇದು ಕಾಡಿಂದಲೇ ಗುಡ್ಡ ಜಾರ್ತದೆ ಸ್ವಲ್ಪ. ಹೌದು ನೋಡಿ, ಇದೆಲ್ಲ ಒರಿಜಿನಲ್ ಕಲ್ಲುಗಳು. ಮರದ ಬೇರು ನೋಡಿ ಯಾವ ತರ ಹಿಡ್ಕೊಳ್ತದೆ ಅಂತ. ಪೂರ್ತಿ ಯಾವ್ದನ್ನ ಕವರ್ ಆಗಿದೆ. ನಮಗೆ ಹೇಳುದು ಮಾತ್ರ ಕೇಳಿದ್ದೇವೆ ಹೊರತು ಯಾವ ತರ ಹಿಡ್ಕೊಳ್ತೇವೆ ಅಂತ ನೋಡುದು ಭಾರಿ ಅಪರೂಪ. ಯಾವ ಬೇರು ಅಲ್ಲದಿದ್ರೆ ಕಲ್ಲು ಬೀಳ್ತದೆ. ಕಲ್ಲು ಬೀಳ್ತದೆ ನೋಡಿ, ಇದು ಒಂದು ಬಿದ್ದಿದೆ, ಇದಕ್ಕೆ ಟಚ್ ಆಗಿ ಹೌದು ಮೊನ್ನೆ ಮಳೆಯಲ್ಲಿ. ಹೌದು, ಅದನ್ನೆಲ್ಲ ಇದು ಮಾಡಿ ಅದು ಸ್ವಲ್ಪ ಜಾರಿದೆ, ಇಲ್ಲದೆ ಇದಕ್ಕೆ ಸೇರಿ ಇತ್ತು ಕಲ್ಲು. ಸೇರಿ ಇತ್ತು ನೋಡಿ, ಅದು ನೋಡಿ ಅದು ಆಚೆ ಇನ್ನೊಂದು ದೊಡ್ಡ ಕಲ್ಲು. ಹೌದು, ಯಾವ ತರ ಲಾಕ್ ಮಾಡಿ ಇಟ್ಕೊಂಡಿದೆ. ಭಾರಿ ಒಂದು ವಿಶೇಷ. ಅದಕ್ಕೆ ಒಂದಕ್ಕೊಂದು ಲಿಂಕ್ ಉಂಟು ಅಂತ ನೋಡಿ. ಇದೆಲ್ಲ ನೋಡಿ, ಬೇಕಾ ಅಲ್ಲಿ ಟಚ್ ಮಾಡಿ ಇಟ್ಟಾಗೆ ಉಂಟು. ಹೌದೆಲ್ಲ ನೋಡಿ. ಕಲ್ಲು ಕೋರೆ ಇತ್ತು ನೋಡಿ. ಹೌದು, ಇದೆ ನೋಡಿ ಮೇಲೆ ಒಂದು 10 ವರ್ಷ ಕಲ್ಲು ಕೋರೆ ಇತ್ತು ಅಲ್ಲಿ. ಕಲ್ಲು ಕೋರೆ ಹೈಯೆಸ್ಟ್. ಭಯಂಕರ ಅದ್ಭುತವಾಗಿ ಉಂಟು. ಮರ ಎಲ್ಲ ಬಿಟ್ಟಿದೆ, ನಾವು ಮರವನ್ನು ಉಪಯೋಗ ಮಾಡಲಿಲ್ಲ, ಹಾಗೆ ಬಿಟ್ಟದ್ದು. ಹಾಗೆ ಬೇರೆ ನಡೆಯಲ್ಲಿ ನೀರು ಹೋಗ್ತಾ ಉಂಟು ಇಲ್ಲಿ. ಮತ್ತೆ ಇದು ನೀರು ಲಾಸ್ಟ್ ವರೆಗೆ ಇರ್ತದೆ, ಇಷ್ಟು ಇಲ್ಲ, ಕಡಿಮೆ ಆಗ್ತಾ ಸ್ಟಾಕ್ ಆಗುತ್ತೆ ಸ್ವಲ್ಪ. ಹೌದು, ಇದು ಸೈಪನ್ ಮಾಡಿ ಕೊಟ್ರೆ ಉಂಟು, ಪೈಪ್ ಇಲ್ಲಿಂದ ಲಾಸ್ಟ್ ವರೆಗೆ ಇರ್ಬೋದು, ಮಳೆವರೆಗೆ ಇರ್ತದೆ. ಇದು ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಅಂದ್ರೆ ಇದೆಲ್ಲ ಸಣ್ಣ ಸಣ್ಣ ಕಲ್ಲನ್ನೆಲ್ಲ ಸೈಡ್ ಹಾಕಿ. ಈ ವರ್ಷದ ಮಳೆಯಲ್ಲಿ ಮಾತ್ರ ಪೂರ್ತಿ ಅದು ಈಚೆ ಬರ್ತದೆ, ಇಲ್ಲ ಕ್ಲೀನ್ ಆಗಿ ನೀರು ಆಗ ಬರ್ತಾ ಇರ್ತದೆ. ಕೆರೆನ ಇಲ್ಲೇನು ಮಾಡ್ಲಿಕ್ಕೆ ಅಲ್ಲಿ ಮಾತ್ರ ಏರಿಸ್ಬೇಕಷ್ಟೆ. ಹೌದು. ಮತ್ತೆ ಈ ಮರ ನೋಡಿ, ಅದಕ್ಕೆ ಜ್ಞಾನಿಲ ಅಂತ ಹೇಳ್ತಾರೆ. ಇದು ನೀರಿಲ್ಲ ಇದ್ದಲ್ಲಿ ಮಾತ್ರ ಇರುವಂತ ಇದು ಈಗ ಜ್ಞಾನಿಲ. ಅದು ಒಂದು ಕಾಯಿ ಬರ್ತದೆ, ತಿನ್ಲಿಕ್ಕೆಲ್ಲ ಆಗ್ತದೆ. ಜ್ಞಾನಿಲ. ಇದೇ ತರ ಇಷ್ಟಿಲ್ಲ, ಸಣ್ಣ ಸೌಂಡು. ಎಷ್ಟು ಶಕ್ತಿ ಉಂಟು ನೀರಿಗೆ ಗೊತ್ತಲ್ಲ, ಸಣ್ಣ ವಿಷಯ ಅಲ್ಲ. ನಿಮಗೆ ಎಷ್ಟಾಯ್ತು ಪ್ರಾಯ? ನನಗೆ 59 60 60 ವರ್ಷದಿಂದ ನೀವು ನೋಡ್ತಾ ಇದ್ದೀರಿ. ಇದುವರೆಗೆ ನೀರಿನ ಸಮಸ್ಯೆ ಅಂತ ಏನು ಬರ್ಲಿಲ್ಲ? ಸದ್ಯ ಬರ್ಲಿಲ್ಲ ಅಂತದಲ್ಲ, ಒಂದು ವರ್ಷ ಬಂದಿದೆ. ಆಗ ಅಂದ್ರೆ ನೀರಿನ ಇದು ಕಡಿಮೆ ಇತ್ತು, ಹೊರತೆಗಳು ಕಡಿಮೆ ಇತ್ತು, ಮತ್ತೆ ಮಳೆ ಇರ್ಲಿಲ್ಲ. ಇದರಲ್ಲಿ ನೀರು ಇರ್ಲಿಲ್ವಾಗ? ನೀರು ಸ್ವಲ್ಪ ಕಡಿಮೆ ಇತ್ತು ಆ ಟೈಮ್. ಇದ್ದಿತ್ತು ಅಲ್ಲಿ ಕೆರೆಯಲ್ಲೆಲ್ಲ ಸ್ವಲ್ಪ ನೀರಿನ ಸ್ವಲ್ಪ ಕಡಿಮೆ, ತುಂಬಾ ಬರಗಾಲದ ಟೈಪ್ ಬಂದದ್ದು, ಸ್ವಲ್ಪ ಡೌನ್ ಆಗಿದೆ. ಆದ್ರೂ ಕೂಡ ಇಲ್ಲಿ ನೀರು ಬರ್ತಾ ಇತ್ತು, ಇದ್ದಿತ್ತು. ಸ್ವಲ್ಪ ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿಗ ನೀರು ಬರ್ತದೆ. ಈಗ ಇಲ್ಲಿ ಸ್ವಲ್ಪ ಇಲ್ಲಿವರೆಗೆ ರೌಂಡ್ ಶೇಪ್ ಅಲ್ಲಿ ಉಂಟು, ಇಲ್ಲಿವರೆಗೆ. ಅಲ್ಲಿಂದ ಸ್ಟ್ರೈಟ್ ಉಂಟು, ಅಲ್ಲಿ ಮತ್ತೆ ಸ್ಟ್ರೈಟ್ ಈ ತರ ಉಂಟು. ಅಲ್ಲಿ ಸ್ಟೆಪ್ ಆಗಿ ಬರ್ತದೆ, ಸ್ಟೆಪ್ ಉಂಟು. ಬಾರಿ ಒಂದು ವಿಶೇಷ ಶೈಲಿಯಲ್ಲಿ ಕಟ್ಟಿದ್ದಾರೆ ಇದು. ಇದೆಲ್ಲ ಕೆಳಗಿನವರೆಗೆ ಒಂದು ಎಷ್ಟು ಸ್ಟೆಪ್ ಇರ್ಬೋದು? 2-3 ಸ್ಟೆಪ್ ಇರ್ಬೋದಾ? ಅಲ್ಲ, ಇಲ್ಲೆಲ್ಲ ಒಂದೊಂದೇ ಸ್ಟೆಪ್. ನೀರಿನ ಒಳಗೆ ಕೆಳಗಿಲ್ಲ, ಮೇಲೆ ಒಂದು. ಹೌದು, ಅದೇ ಇನ್ನು ಸ್ವಲ್ಪ ಜಾಗ್ರತೆ ಮಾಡ್ಬೇಕಂತ ಉಂಟು, ಯಾಕಂದ್ರೆ ಒಂದು ಶೇಡ್ ನಟ್ ಏನಾದ್ರು ಕಟ್ಟಿ. ನೆಟ್ಟಿನ ಅಕಸ್ಮಾತ್ ಆಗಿ ಯಾರಾದ್ರೂ ಬಂದ್ರೆ ಆಕಸ್ಮಿಕವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಈಗ ಇಲ್ಲ, ಮೊದಲು ಕ್ಲೀನ್ ಮಾಡ್ತಾ ಇದ್ದೆ, ತಂದೆಯವರು ಇರುವಾಗ. ಇದಕ್ಕೆ ಅಸಲು ಎಷ್ಟಾಗ್ತದೆ, ಪೂರ್ತಿ ಕ್ಲೀನ್ ಮಾಡಿ ಸೈಡ್ ಎಲ್ಲ ಸೆಗಣಿ ಸಾರಿಸುದು, ಮತ್ತೆ ಕೆರೆ ಕಟ್ಟುದು. ಇದಕ್ಕೆ ಇದುಂಟಲ್ಲ, ಮಣ್ಣುಂಟಲ್ಲ ಗೋಡೆಗೆ ಪೂರ್ತಿ ಸೆಗಣಿ ಯಾಕೆ
ಅದಂದ್ರೆ ನೀರನ್ನು ಹಿಡ್ಕೊಳ್ಳುವಂತ ಇದು ಉಂಟಲ್ಲ ಪವರ್ ಉಂಟು ಅದಕ್ಕೆ. ಅಂದ್ರೆ ಇದು ಬರುದು, ಯಾಕಂದ್ರೆ ಲೀಕೇಜ್ ಆಗೋದು ಬೇಸಿಗೆಲೆಲ್ಲ. ಹೌದು, ಅದು ಟೈಟ್ ಆವಿ ಆಗ್ತಲ್ಲ, ಆವಿ ಆಗ್ಲಿ ಬಿಡೋದಂತ ಇದ್ರಲ್ಲಿ ಬರ್ತಾನೆ, ದಪ್ಪ ಹೊಡೆದು ಬಿಟ್ರೆ. ಅಂದ್ರೆ ವರ್ಷಕ್ಕೊಮ್ಮೆ ಫುಲ್ ತೆಗ್ದು ಒಮ್ಮೆಲ್ಲ ಮಾಡಿ ಸೆಗಣಿ ಹಾಕಿ ಆ ನಂತರ ನೀರನ್ನು ಪುನಃ ತುಂಬಿಸುದು. ಹಾಗೇನೆ ನೀರು ಕೂಡ ಕ್ಲೀನ್ ಆಗಿ. ಈಗ ಮೊನ್ನೆ ಮಾಡಿದೀರಾ ಹಾಗೆ? ಈ ವರ್ಷ ಮಾಡ್ಲಿಲ್ಲ, ಚಂದೆಲ್ಲ ಮಳೆ ಇತ್ತಲ್ಲ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಲೇಟ್ ಆಯ್ತಂದ್ರೆ ಮತ್ತೆ ನಾವು ಸ್ವಲ್ಪ ಕ್ಲೀನ್ ಮಾಡಿ ಕಟ್ಟಿದ್ವಿ. ಸಾಧಾರಣ 6 ತಿಂಗಳಿಗೆ ತೋಟಕ್ಕೆ ನೀರು ಬರ್ತಾ ಇತ್ತು. 6 ತಿಂಗಳು ಪೂರ್ತಿ, ಅಂದ್ರೆ ಡಿಸೆಂಬರ್ ಇಂದ ಜೂನ್ ಮೇವರೆಗೆ. ನೀವು ತೋಟಕ್ಕೆ ನೀರು ಹಾಕ್ಬೇಕು ಅಂತ ಇಲ್ಲ, ಕೃಷಿ ಭೂಮಿಗೆಲ್ಲ ಆಗ ಸಾಕಾಗ್ತೈತಿ. ಈಗ ಅಂದ್ರೆ ಸ್ವಲ್ಪ ಸಸಿಗಳು ಜಾಸ್ತಿ ಉಂಟಲ್ಲ, ಮತ್ತೆ ಸ್ವಲ್ಪ ಆವಿ ಆಗುವ ಪರಿಸ್ಥಿತಿ ಜಾಸ್ತಿ ಉಂಟು. ಮತ್ತೆ ಈಗ ಸ್ವಲ್ಪ ಉಪಯೋಗ ಜಾಸ್ತಿ ಇದಂದ್ರೆ ನಮ್ಗೆ ಅಲ್ಲಿ ಮನೆಯವರೆಗೆ ಬರ್ತದೆ, ಮನೆಗೆ ಸ್ವಲ್ಪ ಉಪಯೋಗ ಮಾಡ್ತದೆ. ಬೋರ್ ಮಾಡಿದ್ರೆ ಭೂಮಿಗೆ ನೀರು ಹಿಡಿದುಕೊಳ್ಳುವಂತ ಶಕ್ತಿ ಕೂಡ ಇಲ್ಲ, ಅದು ಸಹ ಪರ್ಮನೆಂಟ್ ಅಲ್ಲ. ಈಗ 5 ವರ್ಷ ಡ್ರೈ ಆಗುತ್ತೆ ಅಂತ ಹೇಳ್ತಾರೆ. ಈಗ ಕೆಲವರು ಆಗಿದೆ. ಕೆರೆ ಅಂದ್ರೆ ಶಾಶ್ವತ ಅಲ್ಲ, ಶಾಶ್ವತ ಅದು. ಇದಕ್ಕೆ ಮಳೆಗಾಲದಲ್ಲಿ ತುಂಬಿಸಿದ್ರೆ ಹಾಗೆ ಇರ್ತದಲ್ಲ, ಏನಾಗುತ್ತೆ, ಲೀಕೇಜ್ ಆಗುದಿಲ್ಲ, ಅದು ವಿಶೇಷ. ಇದು ಬೇಸಿಗೆಯಲ್ಲಿ ನೀರು ಹಾಕಿದ ಟೈಮಲ್ಲಿ ಆದ್ರೆ ಕರೆಕ್ಟ್ ನೋಡ್ಲಿಕ್ಕೆ ಮತ್ತೆ ಹೊಂಡ ಈ ತರ, ಅಲ್ಲಿ ಒಂದು ಹೊಂಡ, ಸೊರಂಗ ಕಾಲಿಗೆಲ್ಲ ಸಿಗ್ತದೆ ಕರೆಕ್ಟ್ ಆಗಿ. ಫುಲ್ ಅದರ ನೀರು ಉಂಟು, ಅದ್ರೊಳಗೆ ನೀರುಂಟು. ಈಗ ಅದಲ್ಲಿ ಹಾವುಗಳು ಇರುವ ಸಾಧ್ಯತೆ ಉಂಟು, ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ಹೌದು 10-15 ದಿವಸ ಕೆಲಸ ಮಾಡ್ತೇವೆ, ವರ್ಷವು ಕಟ್ಲಿಕ್ಕೆ ಆಗುವುದು. ಹೌದು, ಇದನ್ನು ಕ್ಲೀನ್ ಮಾಡುದು, ಮಣ್ಣೆಲ್ಲ ಸ್ವಲ್ಪ ಮಣ್ಣೆಲ್ಲ ಹಾಕಿ ಸೈಡ್ ಅದಕ್ಕೆ ಮತ್ತೆ ಸೆಗಣಿ ಹಾಕಿ ಒಣಗಿದ ನಂತರ ಪೊಳಿ ಮನೆಯಲ್ಲಿ ಪೆಟ್ಟು ಕೊಟ್ಟು ಮಾಡಿ ಒಂದು 15 ದಿವಸ, ಒಂದು 4-5 ಜನಕ್ಕೆ 15 ದಿವಸ. ಆಗ ಈಗ ಅಸಲಿಗೆ ಎಷ್ಟಾಗಿದೆ ನೋಡಿ. ಈಗ ಜನ ಬರುವುದಿಲ್ಲ ಅಂತ, ಆ ರೇಟಲ್ಲಿ ಕೆರೆ ಮಾಡುದು, ಕೆರೆ ಮಾಡ್ಬೋದು, ಅಷ್ಟು ಖರ್ಚುಂಟು. ಹೌದು, ಒಂದು ಸೈಡ್ ನೀರಿನ ಸೌಂಡು, ಒಂದು ಸೈಡ್ ಪಕ್ಷಿಗಳ ಸೌಂಡು, ಇನ್ನೊಂದು ಸರ್ತಿ ಗುಳು ಗುಳು ಜುಳು ಅಂತ ಜಲಪಾತದ ಸೌಂಡು, ಇನ್ನೊಂದು ಕಡೆ ಸೂರ್ಯನ ಬೆಳಕು, ಒಂದು ಕಡೆ ಮೈಂದ್ ಚಳಿಯ ಒಂದು ಮೈಂದ್ ಇನ್ನೂ ಹೋಗ್ಲಿಲ್ಲ. ಸುಂದರವಾದಂತ ಪ್ರಕೃತಿ. ಇದೊಂದು ಕೆರೆ ಅಲ್ವಾ? ಕೆರೆ ಸೊರಂಗ ಉಂಟು ಇದರಲ್ಲಿ? ಸೊರಂಗ ಉಂಟು, ಅದ್ರಲ್ಲಿ ನೀರುಂಟು. ಈಗ ಯಾವಾಗ ತೆಗ್ದ ಕೆರೆ? ಇದು ಕೆರೆ ಮೊದಲೈತೆ, ಈ ವರ್ಷ ಸ್ವಲ್ಪ ಅದನ್ನ ಸ್ವಲ್ಪ ಅಗಲ ಮಾಡಿದ್ದು JCB ಅಲ್ಲಿ. ಈ ವರ್ಷ JCB ಮಾಡಿ, ಮೊದಲು ಕೆರೆ ಸಣ್ಣ ಕೆರೆ ಇತ್ತು. ಸರಿ, ಇಲ್ಲಿ ಸಹ ಕಲ್ಲೇ, ಅಡಿ ಹೊಂಡ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಪಾದೆ ಎಲ್ಲ ಪಾದೆ. ಇದು ಲಾಸ್ಟ್ ವರೆಗೆ ಇರ್ತದೆ ನೀರು. ಇದು ಸೊರಂಗ ಕೂಡ ಮಾಡಿದ್ದು ತಂದೆಯವರೇ? ಆಗಿನ ಕಾಲದಲ್ಲಿ. ಈಗ ಸೊರಂಗ ಯಾರು ಮಾಡ್ತಾನೆ? ಯಾರಿಲ್ಲ. ಅದ್ರಲ್ಲಿ ಹೋಗ್ತಾನೆ ಒಳಗೆ. ಹೌದು, ಸ್ವಲ್ಪ ಆದ್ರೂ ಬಾವಲಿ ಅದು ಇದು ಹಕ್ಕಿಗಳು ಉಂಟಲ್ಲ, ಏಡಿ. ಇದು ಕೂಡ ಚೇಂಜ್ ಮಾಡ್ತೀರಾ ನೀರು ವರ್ಷಕ್ಕೊಮ್ಮೆ? ಅದು ಕ್ಲೀನ್ ಮಾಡ್ತೇವೆ. ಇದು ಪೈಪ್ ಹೇಗೆ ಮನೆಗೆ ಕನೆಕ್ಷನ್? ಅದು ಡೈರೆಕ್ಟ್ ಹೋಗುತ್ತೆ ಅಲ್ಲಿ ಮನೆಗೆ. ನಾವೀಗ ಮೇಲೆ ಹತ್ತಿ ಬಂದೇವಲ್ಲ, ಅಲ್ಲಿ ಪೈಪ್ ಉಂಟಲ್ಲ, ಅಲ್ಲಿ ಒಂದು ಇದು QRC ಅಂದ್ರೆ ನೀರು ಸಿಕ್ಕಿದೆ, ಅಲ್ಲಿಂದ ಡೈರೆಕ್ಟ್ ಟಾಂಕಿ. ಅದರಲ್ಲಿ ಕೂಡ ನೀರು ಬರ್ತಾ ಇರ್ತದಲ್ಲ? ಬರ್ತದೆ, ಸೊರಂಗದಲ್ಲಿ ಸೊರಂಗ ಇರ್ತದೆ, ಲಾಸ್ಟ್ ವರೆಗೆ ಇರ್ತದೆ. ಹೌದು, ಅಷ್ಟು ಕ್ಲೀನ್ ನೀರು ಮಾತ್ರ, ಪ್ಯೂರ್ ಕಲ್ಲಿನ ಎಡೆಯಲ್ಲಿ ಬರ್ತದೆ. ಸೂರ್ಯನ ಬೆಳಕು ಕೂಡ ಬೀಳ್ತಾ ಇರ್ತದಲ್ವಾ? ಇದು ಪ್ರಾಣಿಗಳು ಬಂದಿದ ಅಂತಲ್ಲ? ಬಂದಿದೆ, ಪ್ರಾಣಿಗಳ ಕತೆ ಹೇಳಿ ಸುಖ ಇಲ್ಲ. ನಮ್ಮ ಜೀವನ ನಡಿಬೇಕಾದ್ರೆ ಪ್ರಾಣಿ ಪಕ್ಷಿಗಳು ಬೇಕು. ಉಪದ್ರ ಮಾಡ್ತದೆ, ಎಂತ ಮಾಡುದು, ಮನುಷ್ಯರು ಉಪದ್ರ ಮಾಡುದು ಅಷ್ಟೇ. ಅದು ಈಗ ನೀರಿದ್ದಲ್ಲಿ ಅದು ಜಾಸ್ತಿ ಬರ್ತದೆ, ಗಿಡಗಳು ಒಮ್ಮೆ ಕ್ಲೀನ್ ಮಾಡಿದೆ, ಈಗ ವಾಪಸ್ ಅಂತ ಬರ್ತದೆ. ಅಟ್లా దుమ్ము తగలమంటేనే ನಮ್ಮ ರಿಪಾಪಣೆ ಕೆಲಸ ಮಾಡ್ಕೊಡ ಉದ್ದೇಶ ಮೇನ್ ಆತಲ್ಲ. ನನಗೆ ಏತಿದ್ರೆ ಅದು ಇಂಪ್ರೂವ್ಮೆಂಟ್ ಮಾಡ್ದಂತ ಹೋಗ್ತೀನಿ. ಅನ್ನು ಉಂತಾರೆ ಒಂದು ಪ್ರಶ್ನೆ ಇತ್ತು. ನೀವು ವೃತ್ತಿಯಲ್ಲಿ ಏನ್ ಮಾಡ್ತಾ ಇದ್ದೀರಿ? ನಾನೀಗ ಮೇನ್ ಆಗಿ ಕೃಷಿ ಉಂಟು, ಮತ್ತೆ ವಂಶ ಪಾರಂಪರಿಕ ಆಯುರ್ವೇದ ಔಷಧಿ ಉಂಟು, ತಂದೆಯವರಿಂದ ಬಂದಂತ. ನಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತ ಹೆಂಗಸರ
ಬಿಳಿ ಸೆರಗು ಅಂತ ಸಿಗು, ಮತ್ತೆ ಪಿತ್ತ, ಜಾಂಡೀಸ್, ಗ್ಯಾಸ್ಟ್ರಿಕ್ ಈ ತರದ ಅದು ಮುಂದೆ ತಂದೆಯವರಿಂದಲೇ ಬಂದದ್ದು, ಅದನ್ನು ಮುಂದುವರಿಸ್ತಾ ಇದ್ದೇವೆ. ತಂದೆಯವರ ಹೆಸರು ಹೇಗೆ? ಗೋಪಾಲಕೃಷ್ಣ ಬಲ್ಯಾಯ. ಬಲ್ಯಾಯ ಪಂಡಿತರು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾನೆ. ಈಶ್ವರಂಗಳದಲ್ಲಿ ಶಾಪ್ ಇತ್ತಲ್ಲ. ಜ್ಯೋತಿಷ್ ಏನಾದ್ರು ಹೇಳ್ತಾ ಇದ್ರು? ಜ್ಯೋತಿಷ್ ಅವರು ಇತ್ತು. ಮತ್ತೆ ಇಲ್ಲಿ ಸಹ ಹಾಗೆ ಪಂಡಿತರ ಮನೆ ಅಂತ ಹೇಳಿದ್ರೆ ಇದೊಂದೇ ಗೊತ್ತಾಗ್ತಿಲ್ಲ, ಪಂಡಿತರು ಅಂತ ಹಾಗೆ. ಇದು 3-in-1 ಯಾಕಂದ್ರೆ ಈ ನೀರು ತೊಲದು ಹಾಗೆ ತೊಲದು. ಇದರಲ್ಲಿ ಯಾವುದಿಲ್ಲ ಮೆಣಸಿನ ಮತ್ತು ಹರಿವೆ. ಹರಿವೆ ಇದು ಗೊತ್ತಲ್ಲ ಗಂಧಾರಿ ಮುಂಚಿ. ನಾವು ಅದನ್ನು ಉಪಯೋಗ ಮಾಡೋದು. 4 ವರ್ಷ ಆಯ್ತು ಅದನ್ನು ಮಾತ್ರ ಉಪಯೋಗ ಮಾಡಿ. ಒಳ್ಳೇದಲ್ಲ ಅದು ಗಂಧಾರಿಗೆಲ್ಲ ಬೇರೆ ನಾವು ಇದು ಅಂಗಡಿ ತರುದಿಲ್ಲ, ಇಲ್ಲ ತೋಟದಲ್ಲಿ ಉಂಟು, ಬೆಸ್ಟ್ ಅದು. ಹತ್ತಿರ ಇರಲಿ ನಟ್ಟದೆ. ಹೌದು, ಅದು ಒಳ್ಳೇದಲ್ಲ, ಆಯುರ್ವೇದಿಕ್. ಅದು ಡ್ರ್ಯಾಗನ್ ಫ್ರೂಟ್ ಅಲ್ಲ? ಇತ್ತು ಇಲ್ಲಿ, ಅದು ಅಲ್ಲಿ ಸ್ವಲ್ಪ ನೆರಳಲ್ಲಿ ಇತ್ತು. ನೆರಳಲ್ಲಿ ಅದೇನು ಸುದ್ದಿ ಇಲ್ಲ ಅಲ್ಲ, ಸ್ವಲ್ಪ ಬಿಸಿಲು. ಅದನ್ನು ತೆಗೆದು ಇಲ್ಲಿ ಬಿಸಿಲು ನೋಡಿ. ಈಗ ನೋಡಿ ಚಿಗುರು ಇದು ಬಂತು, ಹಗ್ಗ ಕಟ್ಟಿದ್ರೆ ಅಲ್ಲಿಂದ ಕಟ್ ಮಾಡಿ ಇನ್ನೊಂದು ಬೇರೆ ಆಗ್ತದೆ. ಸಣ್ಣ ಟೈಪ್ ಬೂದಿ ಹಾಕಿದ್ರೆ ಒಳ್ಳೆಯದು ಹುಳಕ್ಕೆ. ಅದೇ ಇದು ಹೌದು, ತಾಮ್ರಾಣಿ ದೊಡ್ಡ ಪತ್ರ. ಇದು ಹಳೆಯ ಮನೆ ಇದ್ದಂತ ಜಾಗ ಅಲ್ವಾ? ಇಲ್ಲಿ ತೋಟ ಈಗ ತೋಟ ಆಗಿದೆ ಸ್ವಲ್ಪ. ಅದೇ ಇಲ್ಲೇ ಇರ್ತದೆ, ಸ್ವಲ್ಪ ಕುರುಹು ಕೂಡ ಕಾಣ್ತಾ ಉಂಟು, ಸ್ಟೆಪ್ ಎಲ್ಲ. ಮೊದಲೆಲ್ಲ ಬಟ್ಟೆ ಒಗಿಲಿಕ್ಕೆಲ್ಲ ಇದೆ ಅಲ್ವಾ? ಇದು ಬಾವಿ, ಹಳೆಯ ಬಾವಿಯಾ? ಇದ್ಯಾವುದು ತಂದೆ ಕಾಲದಲ್ಲಿ? ಎಲ್ಲಿಗೆ? ಇದರಲ್ಲಿ ಕರಗಲಗಟ್ಟಿ ಅದೇ ಸೈಡಲ್ಲಿ ಇಲ್ಲ, ಲಾಕ ಸಿಸ್ಟಮ್ ಅಲ್ಲಿ ಜೋರುಂಟಲ್ಲ. ಇವತ್ತು ನಮಗೊಂದು ನೀರಿನ ಒಂದು ಪ್ರಪಂಚವನ್ನೇ ತೋರಿಸಿಬಿಟ್ಟಿದ್ದಾರೆ. ಅದಕ್ಕೆ ಹೇಳುದು, ಪ್ರಕೃತಿಯನ್ನು ಉಳಿಸಿದ್ರೆ ಯಾವತ್ತೂ ಕೂಡ ನೀರು ಯಥೇಚ್ಛವಾಗಿ ಇರ್ತದೆ ಅಂತ. ಸಾಧ್ಯವಾದಷ್ಟು ನಾವು ಪ್ರಕೃತಿಯನ್ನು ಉಳಿಸುವಂತ ಪ್ರಯತ್ನ ಮಾಡಲೇಬೇಕು. ಇನ್ನು ಮುಂದಿನ ದಿನಗಳಲ್ಲಿ ನೀರಿನ ಅಭಾವ, ನೀರಿನ ಸಮಸ್ಯೆ ಬರುವುದು ಖಚಿತ. ಅದೇ ನಾವು ಪರಿಸರವನ್ನು ಎಷ್ಟು ಉಳಿಸ್ತೇವೋ ಅದರ ಮೇಲೆ ಡಿಪೆಂಡ್ ಆಗಿ ಉಂಟು ನಮಗೆ ಎಷ್ಟು ನೀರು ಸಿಗ್ತದೆ ಅನ್ನೋ ತರ. ಮತ್ತು ನಾವು ಕೂರ್ಮ ತರ್ಕದಲ್ಲಿ ರತ್ನಕುಮಾರ್ ಅವರ ಕೃಷಿ ಭೂಮಿಯಲ್ಲಿ ಯಥೇಚ್ಛವಾಗಿರುವಂತಹ ನೀರಿನ ಒಂದು ನಿಧಿಯನ್ನೇ ನಾವು ನೋಡಿದ್ದೇವೆ ಸ್ನೇಹಿತರೆ. ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದರಿಂದ ನಾವು ಕಲಿಯುವಂತದ್ದು ಸುಮಾರಿದೆ. ನೀರನ್ನು ಯಾವ ತರ ನಾವು ಉಳಿಸ್ಕೊಳ್ಬೇಕು. ಈ ಒಂದು ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋದ ಜೊತೆ ಮತ್ತೆ ಸಿಗ್ತೇನೆ. ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.